ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ನೋಡೋಣ. ಎರಡು ಬೈ ಎಲೆಕ್ಷನ್ ಅಲ್ಲಿ ಮುನ್ನಡೆ ಸಾಧಿಸಿದೆ ಸರ್ ಕಾಂಗ್ರೆಸ್. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬೋದು. ಆದರೆ ನಾವು ಗೆಲ್ತೀವಿ, ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮದೇನು ಇರಲಿಲ್ಲ. ಅಸ್ಸಾಂನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಅಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ, ಮುನ್ನಡೆ ಸಾಧಿಸಿದ್ದೀವಿ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭೆ ಗೆದ್ದಿದ್ದೀವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ತಮಿಳುನಾಡಿನಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎರಡು ಬೈ ಎಲೆಕ್ಷನ್ ಅಲ್ಲಿ ಮುನ್ನಡೆ ಸಾಧಿಸಿದೆ ಸರ್ ಕಾಂಗ್ರೆಸ್. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು. ಇದೀಗ ಅಶ್ವಿನ್ ಮಾತಾಡಿಸ್ಬಿಡ್ತೀನಿ ನಾನು. ಇದೇ ಒಂದು ರೀತಿಯಲ್ಲಿ ಬಾಗಲಕೋಟೆನೋ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆದಾಗ ನಮಗೆ ಇನ್ ಜನರಲ್ ಓವರಾಲ್ ಆಗಿ ಒಂದು ಎಲೆಕ್ಷನ್ ಅಂತ ಬಂದಾಗ, 5 ರಾಜ್ಯಗಳ ಎಲೆಕ್ಷನ್ ಅಂತ ಬಂದಾಗ ಯಾವಾಗಲೂ ದೊಡ್ಡ ದೊಡ್ಡ ರಾಜ್ಯಗಳು BJP ಪಾಲಾಗ್ತಾ ಇವೆ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂಥರ ಕಾಂಪನ್ಸೇಷನ್ ಥರನೋ ಏನೋ, ಎಲ್ಲ ಒಂದು 5 ರಾಜ್ಯ ಚುನಾವಣೆ ನಡೀತು, ಪಂಜಾಬ್ ಬೇರೆ ಪಾರ್ಟಿಗೆ ಇದ್ಕೊಂಡ್ರು. ಇನ್ನೊಂದು ಯಾವುದೋ ಚುನಾವಣೆ ನಡೀತು, ಕರ್ನಾಟಕ ಬಿಡಿ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು, ಒಂದಷ್ಟು ಫಾರ್ಮುಲಾ, ಒಂದಷ್ಟು ಪ್ರಯೋಗಾಲಯ ಎಲ್ಲವೂ ಆಗಿತ್ತು. ಇದು ಬಿಟ್ಟರೆ ಅಶ್ವಿನ್, ಇನ್ ಜನರಲ್ ಸಣ್ಣ ಪುಟ್ಟ ರಾಜ್ಯಗಳು ಬೇರೆ ಪಾರ್ಟಿಗೆ, ದೊಡ್ಡ ದೊಡ್ಡ ರಾಜ್ಯಗಳು BJPಗೆ, ಇದು ನಡೀತಾ ಇಲ್ವಾ ಇಲ್ಲಿ? ಇರ್ಬೋದು. ಯಾಕೆಂತಂದರೆ BJP ಅವ್ರದ್ದು ಒಂದು ಏನು ಒಂದು ಸ್ಟ್ರಾಟಜಿಗಳಿದೆ, ಬೂತ್ ಮಟ್ಟದ ಒಂದು ಕಾರ್ಯಕರ್ತರನ್ನ ಒಗ್ಗೂಡಿಸೋದಿದೆ, ಎಲ್ಲ ಫ್ಯಾಕ್ಟರ್ ಆಗುತ್ತೆ. ಯಾಕಂದರೆ ಎಂಡ್ ಆಫ್ ದಿ ಡೇ ಗೆಲುವೆ ಯಾರು ಗೆದ್ರೂ. ಈಗ ಕೇರಳದಲ್ಲಿ ಈಗ ನಾನು ಅವಾಗಲೇ ಹೇಳಿದೆ, ಆಪ್ಷನ್ ಇರಲಿಲ್ಲ ಅಂತೇಳಿ. ಕಾಂಗ್ರೆಸ್ ಗೆದ್ದಿದೆ ಅಂದಾಗ ಅಲ್ಲಿನ ಆದಂಥ ಜನರು ಕಾಂಗ್ರೆಸ್ ಬೇಕಂತ ಕೈ ಹಿಡ್ದಿರ್ತಾರೆ. ಹಾಗೆ ಈಗ ದೊಡ್ಡ ರಾಜ್ಯಗಳಲ್ಲಿ ಹೌದು, ಈಗ ಕಳೆದ 2-3 ವರ್ಷಗಳಿಂದ ಚುನಾವಣೆಗಳನ್ನ ನೋಡ್ತಿದ್ರೆ BJP ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಅವರು ಸರ್ಕಾರ ಮಾಡಲಿಕ್ಕೆ ಒಂದು ಎಫರ್ಟ್ ಆಗ್ತಿದ್ದಾರೆ ಅನ್ನೋ ಅದರಲ್ಲೇನು 2 ಮಾತು ಇಲ್ವೇ ಇಲ್ಲ ರಮಾಕಾಂತ್ ಸರ್. ಬಟ್ ದಕ್ಷಿಣ ಭಾರತದಲ್ಲಿ ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಪ್ರಶ್ನೆ ಕೇಳಿದೆ ಅಂದ್ರೆ ಅಶ್ವಿನ್, ಇದೇ ಪ್ರಶ್ನೆ ಕೇಳಕ್ಕೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಬಿಟ್ಬಿಟ್ಟು ಬೇರೆದೇನೋ ಒಂದು ಆಪ್ಷನ್ ನನಗೆ ಬೇಕು ಅಂದ್ರೂ ಕೂಡ ಆ ಥರದ ಅವಕಾಶ ನೀವಿಬ್ರು ಮೈತ್ರಿ ಆಗಿರೋ ಕಾರಣದಿಂದಾಗಿ ಅದಿಲ್ವಾ ಅಂತ ನಮ್ಮ ಸ್ಟೇಟಲ್ಲಿ. ಆಯ್ತು, ನನಗೆ ಕಾಂಗ್ರೆಸ್ ಬೇಡ ಅಂದ್ರು, JDSಗೆ ಹಾಕ್ಲಾ, BJP ಜೊತೆ ಇದ್ದಾರೆ ಅವರು, BJPಗೆ ಹಾಕ್ಲಾ, ನಮ್ಮನ್ನು ವಿರೋಧ ಮಾಡ್ತಾರೆ ಅವರು. ಈ ಕಾರಣಕ್ಕೆ ಅವ್ರಿಗೊಂದು ಆಪ್ಷನ್ ಇಲ್ಲ, ನೀವೇ ಮಾಡ್ಕೊಡ್ಸಿದ್ದೀರಾ ಇದನ್ನ ಅಂತ. ಇಲ್ಲ, ನಾನು ಆರಂಭದಲ್ಲೂ ಹೇಳಿದ್ದೀನಿ, BJP ಅವರ ಸಿದ್ಧಾಂತನೇ ಬೇರೆ, ಜಾತ್ಯತೀತ ಜನತಾದಳ ಸಿದ್ಧಾಂತನೇ ಬೇರೆ. ಈಗ ನಾವು ಒಂದಾಗಿದ್ದೀವಿ, ಒಂದು NDA ಭಾಗವಾಗಿ ನಾವು ಗುರುತಿಸ್ಕೊಂಡಿದ್ದೀವಿ. ಅದರಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಅವರ ಒಂದು ಜೊತೆನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಅಂದಾಗ ಎಲ್ಲ ಅಲ್ಪಸಂಖ್ಯಾತರನ್ನ ಬಿಟ್ಟು ಕುಮಾರಣ್ಣ ಅವರು ಹೋಗ್ಬಿಟ್ಟಿದ್ದಾರೆ ಅನ್ನೋ ಅರ್ಥನೇ ಇಲ್ಲಲ್ಲ. ನಮ್ ಹೆಸರಲ್ಲೇ ಜಾತ್ಯತೀತ ಜನತಾದಳ ಅಂತ, ಜಾತ್ಯತೀತತೆ ಅಂತ ಇದು ಹೆಸರು. ನೊಣ ತಿನ್ ಜಾತಿ ಕೆಡ್ಸ್ಕೊಂಡ್ರು ಅಂತ ಒಂದು ಮಾತಿದೆ. ಇದನ್ನ ಅಂದ್ರೆ ಅಲ್ಲ, ಈಗ ನೋಡಿ, ಯಾರಾದ್ರೂ ಒಂದು ಪಾರ್ಟಿಗೆ ಸೇರಿದಾಗ ಬಾವುಟ ಕೊಟ್ಬಿಟ್ಟು ಸ್ವಾಗತ ಮಾಡ್ತಾರೆ, ನಮ್ಮ ಪಕ್ಷದ ಬಾವುಟ ಇಟ್ಕೊಳ್ರಪ್ಪ ಅಂತ. ನೀವುಗಳು ಶಾಲುನೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರಲ್ಲ, ಅವಾಗ ಅದೊಂಥರ ಆ ರೀತಿ. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅವು ನಿಮ್ಗೆ ಗೊತ್ತಿದೆ ಅದು ಯಾವ ಮಟ್ಟಕ್ಕಿತ್ತು ಅಂತ. ಕಾಂಗ್ರೆಸ್ ಜೊತೆ ಹೋದ್ರು ಅಧಿಕಾರ ಒಂದು ಸರ್ಕಾರ ರಚಿಸ್ಬೇಕು ಅಂದಾಗ ಹೇಗಾಯ್ತು? ಮುಸಲ್ಮಾನರೆಲ್ಲ ಏನ್ ಮಾಡಿದ್ರು ಅವಾಗ? ಸರ್, ಒಂದು ಸರ್ಕಾರದಲ್ಲಿ ಜೊತೆಯಾಗಿದ್ದೀವಿ ಅಂದಾಗ ನಾವು ಕಂಪ್ಲೀಟ್ ಆಗಿ ನಾವು BJP ಜೊತೆ ನಾವು ನಮ್ಮ ಸಿದ್ಧಾಂತನೇ ನಾವು ಸೇಲ್ ಮಾಡ್ಕೊಂಡಿದೀವಿ ಅಂತ ಅರ್ಥ ಅಲ್ಲ. BJP ಅವ್ರದೇ ಆದಂತ ಅವ್ರದ್ದು ಒಂದು ಸ್ಟ್ರಾಟಜಿ. ಸೇಲ್ ಇಲ್ಲ ಅಂದ್ರೆ ಲೀಸ್ಗಾದ್ರೂ ಕೊಟ್ಟಿದ್ದೀರೇನೋ ಅಂತ. ಈಗ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಪಕ್ಕದ ಏನು ಬೇಡ, ಪಕ್ಕದ ರಾಜ್ಯನೇ ಕೊಟ್ಟೆ. ಕಾಂಗ್ರೆಸ್ ಅವರು ಜಮ್ಮು ಕಾಶ್ಮೀರಲ್ಲಿ ಇದ್ದಾಗ ಹೆಂಗ್ ಹೋದ್ರು ಅವರು? ನಮಗೆ ಇವ್ರುಗಳ ಸವಾಸನೆ ಬೇಡ, ನಾವು ನಮ್ಮ ಮುಸಲ್ಮಾನರು ಇರ್ಬೇಕಂತ ಜಮ್ಮು ಕಾಶ್ಮೀರದಲ್ಲಿ ಹೇಗಾಯ್ತು? ಕಾಂಗ್ರೆಸ್ ಅವರು ಅತಿ ಹೆಚ್ಚು ಅನುಕೂಲ ಸಿಂಧು ರಾಜಕಾರಣಗಳನ್ನ ಮಾಡ್ಕೊಂಡು ಬಂದಿರೋಂಥದ್ದು. ನಾವು ಇವತ್ತಿಗೂ ಕರ್ನಾಟಕದಲ್ಲಿ ಜಾತ್ಯತೀತ ಅಂತಾನೆ ನಮ್ಮ ಪಕ್ಷದಲ್ಲಿ ಇರೋದು. ಹಾಗಾಗಿ ಮಾತೇನ್ ಗೊತ್ತಾ ಅಶ್ವಿನ್, ಒಂದ್ ಮಾತೇನ್ ಗೊತ್ತಾ,
ಕಾಂಗ್ರೆಸ್ ಏನೇ ಮಾಡಿರ್ಲಿ ಅದ್ರ ಫಲ ತಿಂತಾ ಇದಾರೆ ಅವರು, ಅದ್ರ ಫಲ ಗ್ಯಾರಂಟಿ ತಿಂತಾ ಇದಾರೆ ಅವರು. ಸರ್ ಅದು 70 ವರ್ಷದಲ್ಲಿ ಏನೇ ಮಾಡಿರ್ಲಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕೊಡ್ತಾ ಇದ್ದಾನೆ ಮತದಾರ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೊಡ್ತಾ ಇದ್ದಾನೆ. ಕೆಲವು ರಾಜ್ಯಗಳಲ್ಲಿ ನನಗೆ ಬಿಜೆಪಿ ಬೇಡ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ, ಅದು ಕಾಂಗ್ರೆಸ್ ಅಂತ ಯೋಚನೆ ಮಾಡ್ತಾರೆ. ಇನ್ನೆಲ್ಲೋ ನನಗೆ LDF ಬೇಡ, UDF ಒಂದು ಆಪ್ಷನ್ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇದು ನಮ್ಮ ರಾಜ್ಯದಲ್ಲಿ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಇತ್ತು. ಬಿಕಾಸ್ ಆಫ್ ಮೈತ್ರಿ ನಿಮ್ಗೆ ಇದೊಂದು ಸೆಟ್ ಬ್ಯಾಕ್ ಆಗ್ಬಿಡ್ತಾ ನಿಮ್ಗೆ ಇದು ಅಂತ ನನ್ನ point. ಇಲ್ಲ ಸರ್, ಖಂಡಿತವಾಗ್ಲಿ 2023 ಅದು ಸ್ವಲ್ಪ ಗೊಂದಲ ಅಷ್ಟೇ ಸರ್. ರಮಾಕಾಂತ್ ಸರ್ ಆಗಿದ್ದು ಗಾಬರಿ ಆಗ್ಬಿಟ್ರಿ ಈ ಎಲ್ಲ ಈ ಸೋತ ತಕ್ಷಣ MP ಎಲೆಕ್ಷನ್ ಬಂದ್ಬಿಟ್ಟು ಇನ್ ಬೇಡ, ಸರಿ ಹೋಗಲ್ಲ, 3 ಸಿಗಲ್ಲ ನಮ್ಗೆ ಇನ್ನು MPಗಳು 2 ಸಿಗಲ್ಲ, ಗಾಬರಿಯಾಗಿ ಒಟ್ಟಿಗೆ ಹೋಗ್ಬಿಟ್ರ ನೀವು ಅಂತ. ಇವಾಗ್ಲೂ ಸರ್ ಅಲ್ಪಸಂಖ್ಯಾತರು ನಮ್ ಜೊತೆ ಇದ್ದಾರೆ. ಈ ಚುನಾವಣೆ ಅಂದಾಗ ಮತಗಳು ಸಿಕ್ಕಿಲ್ಲ ಅಂದಾಗ ನಾವು ಅವ್ರನ್ನ ಬಿಟ್ಕೊಡಕ್ಕಾಗತ್ತಾ? ಏನೋ ಸ್ವಲ್ಪ ಮಿಸ್ಟೇಕ್ಗಳು ಗೊಂದಲಗಳು ಆಯ್ತಂತ 2023 ನಾವೇ ಹೇಳ್ತಿದೀವಲ್ಲ. ಹಾಗಾಗಿ 2028ಕ್ಕೆ ಯಾವುದೇ ರೀತಿ ಗೊಂದಲ ಇಲ್ಲ. ಈಗ ಅಲ್ಪಸಂಖ್ಯಾತರು ಗೊತ್ತಿದೆ, ಕುಮಾರಣ್ಣವರು ದೊಡ್ಡಗೌಡ್ರನ್ನ ನೋಡಿದಾರೆ ಅವರು. ಯಾರು ಅಲ್ಲಿದ್ದಂತ ಈಗ ನಾಯಕರುಗಳು ಎಲ್ಲಿಂದ ಸರ್? ದೊಡ್ಡಗೌಡ್ರು ಬೆಳೆಸಿರೋಂಥವ್ರೆ, ಕುಮಾರಣ್ಣ ಅವ್ರು ಬೆಳೆಸಿರೋಂಥವ್ರೆ ಅಲ್ಪಸಂಖ್ಯಾತರ ನಾಯಕರುಗಳು. ಹಾಗಾಗಿ ಗೊಂದಲ ಯಾವುದೇ ಕಾರಣಕ್ಕೂ ಯಾರು ನರ್ಸರಿಲಿ ಗಿಡ ಬೆಳೀತು ಅಂತಲ್ಲ, ಯಾರು ಹೊಲದಲ್ಲಿ ಬೆಳೆ ಬೆಳೀತಿದ್ದಾರೆ ಇಂಪಾರ್ಟೆಂಟ್ ಅದಿದ್ದೇ ಇರುತ್ತೆ. ನರ್ಸರಿ ಎಲ್ಲ ವಿಷಯ, ಹೊಲ ತೋಟ ಯಾರು ಅಂತ. ಚುನಾವಣೆಗಳು ಅಂದಾಗ ಖಂಡಿತ ನೀವ್ ಹೇಳ್ತಿರೋದ್ರಲ್ಲಿ ಡೌಟೇ ಬೇಡ, ಅದೇ ಆಗೋದು. ಯಾರು ಪಟಾಕಿ ಹೊಡೆದ್ರು ಅಂತಾನೆ ಅದು ಆಗೋದು ಖಂಡಿತ. ಈಗ ನೋಡಿ, JDS ನ ಬಿಟ್ಟು ಅಲ್ಪಸಂಖ್ಯಾತರು ಹೋಗಿಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಅದರಿಂದ ಅಲ್ಪಸಂಖ್ಯಾತರು ಎಲ್ಲೋ ನಮ್ಗೊಂದು ಸ್ವಲ್ಪ ಅನುಕೂಲ ಆಗ್ಬಹುದು, ಅವ್ರ ಜೊತೆ ಇರೋಣ ಅಂತ ಇದ್ದಾರೆ ಅನ್ನೋದು ಒಂದು ಬಿಟ್ರೆ, 2028ಕ್ಕೆ ನೋಡಿ, ಇದೇ ಮಾಧ್ಯಮ ನಿಮ್ಮ ಸ್ಟುಡಿಯೋನಲ್ಲೇ ಕೂತ್ಕೊಂಡು ಹೇಳ್ತೀನಿ, 2028ಕ್ಕೆ ಅಲ್ಪಸಂಖ್ಯಾತರು ಹೇಗೆ ಕುಮಾರಣ್ಣ ಅವ್ರನ್ನ ಕೈ ಹಿಡಿತಾರೆ ಅನ್ನೋದು ನೋಡಿ ಗೊತ್ತಾಗತ್ತದು. ಏನ್ ಡಿಫ್ರೆನ್ಸ್ ಬೇಡ. ಈಗ ಒಂದ್ 2-3 ಜನ ಈಗ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು 5,000 ಅಂತರದಲ್ಲಿ ದಾವಣಗೆರೆಯಲ್ಲಿ ಗೆದ್ರು ಅಲ್ಪಸಂಖ್ಯಾತರು ಏನ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಅಗ್ರಿ ಅಲ್ವಾ? ಹಾಗಾಗಿ ಅಲ್ಪಸಂಖ್ಯಾತರಿಗೆ ಈಗ ಆಲ್ರೆಡಿ ರಿಯಲೈಸ್ ಆಗಿದೆ, ಕಾಂಗ್ರೆಸ್ ಅವ್ರು ಯಾವತ್ತೂ ನಮ್ ಜೊತೆ ಇರಲ್ಲ. ಇವ್ರು ಏನಿದ್ರೆ ಕೂತ್ಕೊ ಅಂದ್ರೆ ಕೂತ್ಕೊ, ನಿಂತ್ಕೊ ಅಂದ್ರೆ ನಿಂತ್ಕೋ ಅಷ್ಟೇ. ನೋಡಿ, ಜಬ್ಬಾರ್ ಅಂತವ್ರನ್ನ MLCಗಳನ್ನ ಒಂದು ಅಲ್ಪಸಂಖ್ಯಾತರ ಘಟಕದ ಆಯೋಗದ ಅಧ್ಯಕ್ಷರುಗಳನ್ನ ಮುಲಾಜಿಲ್ದೆ ಕಿತ್ತೆಸಿತಾರೆ ಅಂದ್ರೆ JDS ಅಲ್ಲಿ ಏನಾಗಿ ಯಾವತ್ತು ಅಲ್ಪಸಂಖ್ಯಾತರನ್ನ ಬಿಟ್ಕೊಟ್ಟಿದ್ದಾರೆ? ಅದನ್ನ ಏನ್ ಹೇಳ್ತಾರೆ ಗೊತ್ತಾ ಅವ್ರು ಅಶ್ವಿನ್? ಅದ್ ಕೇಳಿದಾಗ ಅವ್ರು ಹೇಳೋದು ಏನ್ ಗೊತ್ತಾ, ಅವ್ರು ಕಾಂಗ್ರೆಸ್ನವರು, ನಾನು ಕೇಳಿದ್ದೀನಿ ಅವ್ರನ್ನ, 12-13 ಜನನ MLC ಮಾಡಿದೀವಿ, MLA ಮಾಡಿದೀವಿ, ಅವ್ರನ್ನ ಸ್ಪೀಕರ್ನೇ ಅವ್ರು ಮಾಡಿ ಕೂರಿಸಿದೀವಿ, ಮಿನಿಸ್ಟರ್ ಮಾಡಿದೀವಿ, ಯಾವ ಪಾರ್ಟಿ BJP ಅವ್ರು ಮಾಡಿದಾರೇನ್ರಿ, JDS ಅವ್ರು ಮಾಡಿದಾರೇನ್ರಿ, ಹಿಂಗ್ ಹೇಳ್ತಾರ ಅವರು. ನೋಡಿ ಸರ್, ಅತಿ ಹೆಚ್ಚು ಅಲ್ಪಸಂಖ್ಯಾತರ ನಾಯಕರುಗಳನ್ನ ರಾಜ್ಯಕ್ಕೆ ತಂದುಕೊಟ್ಟವರು, ಉತ್ಪತ್ತಿ ಮಾಡಿದಂಥವ್ರು, ಫ್ಯಾಕ್ಟ್ರಿ ತಯಾರಿಸಿದಂಥವ್ರು ದೊಡ್ಡಗೌಡರು, ಕುಮಾರಣ್ಣವ್ರು. ಅದು ರಾಜ್ಯಕ್ಕೆ ಗೊತ್ತಿದೆ. ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ, ಅವ್ರು ಗೆದ್ದಿದ್ದಾರೆ ಈ ಬಾರಿ. ಅಲ್ಪಸಂಖ್ಯಾತರುಗಳಿಗೆ ಏನೋ ಒಂದು ಗೊತ್ತಲ್ಲ, ನಿಮ್ಗೆ ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ 3 ವರ್ಷ ತಳ್ಳಿದ್ದಾರೆ. ಅವ್ರಿಗೂ ಸರ್, ಅವರು ಏನು ಪೆದ್ರೇನಿಲ್ಲ ಸರ್. ನಾವ್ ಹೇಳ್ತೀವಿ ಅಲ್ಪಸಂಖ್ಯಾತರು ಏನೋ ಇವಾಗ ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರು ಕೇಳಿಸ್ತೆ, ಆ ಸ್ಥಿತಿನಲ್ಲಿ ಆ ಮುಸಲ್ಮಾನರು ಇಲ್ವೇ ಇಲ್ಲ, ಅದು ಬಿಟ್ಟಾಕ್ಬಿಟ್ಟಿದ್ದಾರೆ. ಒಂದು ಗೊತ್ತಾಗಿದೆ, ನಾವು ಕಾಂಗ್ರೆಸ್ ಅವರು ನಮ್ಮನ್ನ ಎದುರಿಸಿದ್ರೆ ನಾವ್ ಎದುರ್ಕೋಬೇಕು, ನೀವು ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕು, ನಿಂತ್ರಿ ಅಂದ್ರೆ ನಿಂತ್ಕೋಬೇಕು. ಕೆಲವೊಂದು 4-5 ಜನ ಅಲ್ಪಸಂಖ್ಯಾತರ ಲೀಡರ್ಗಳು ಕಾಂಗ್ರೆಸ್ ಅಲ್ಲಿ ಆ ರೀತಿಗಳು ಹೇಳ್ಕೊಂಡು ಬರ್ತಿದ್ದ ಬಿಟ್ರೆ ನೋಡಿ, 2028ಕ್ಕೆ ಖಂಡಿತವಾಗ್ಲೂ JDS ಕೈ ಹಿಡಿ. ಮಾತಾಡ್ತೀನಿ.